ಎಲ್ಲರಿಗೂ ಮಕರ ಹಬ್ಬದ ಶುಭಾಶಯ ಮತ್ತು ನಾಗರಾಜ್ ಅವರ ತಂಡಕ್ಕೆ ಶುಭಾಶಯ. ನಮಗೆ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಭಾಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಲಿ. ನಮ್ಮ ನಾಗರಾಜ್ ಅವರು ಈ ಭಾಗದಲ್ಲಿ ಇವತ್ತು ಸಂಕ್ರಾಂತಿ ಜೊತೆಗೆ ಅಯ್ಯಪ್ಪ ಮಾಲಾಧಾರಿಗಳು ಎಲ್ಲ ಇದಕ್ಕೆ ಹೋಗಿರ್ತಾರೆ ಶಬರಿಮಲೆಗೆ. ಸುಮಾರು 40 ವರ್ಷದಿಂದ ಇಲ್ಲಿ ನಾಗರಾಜ್ ಅವರು ಈ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಎಳ್ಳು ಬೆಲ್ಲ ಕಬ್ಬು ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಜೊತೆಗೆ ರಂಗೋಲಿ ಮತ್ತು ಮಕ್ಕಳಿಗೆ ಎಲ್ಲ ಬೇರೆ ಬೇರೆ ಆಟ ಪಾಠ ಅದೆಲ್ಲ ಹೇಳಿ ಅವ್ರನ್ನ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಮಕರ ಹಬ್ಬದ ಶುಭಾಶಯ ಮತ್ತು ನಾಗರಾಜ್ ಅವರ ತಂಡಕ್ಕೆ ಶುಭಾಶಯ. ಇವತ್ತು ನಮ್ಮ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಸಮಸ್ತ ನಾಗರಿಕರಿಗೆ ಶುಭಾಶಯಗಳು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಕ್ರಾಂತಿ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಸುಮಾರು 12-13 ವರ್ಷದಿಂದ ಕೂಡ ನಾವು ಸುಮಾರು ರೈತರ ಹತ್ರ ಬೆಳೆದಂಥ ಕೊಬ್ಬನ್ನ ಪರ್ಚೇಸ್ ಮಾಡಿ ತಗೊಂಬಂದು ವಿಶೇಷವಾಗಿ ನಾವು ಸುಮಾರು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ 15 ಜಾಗದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ. ವಿಶೇಷವಾಗಿ ರೈತರು ಬೆಳೆದಂಥ ಕೊಬ್ಬನ್ನ ತಗೊಂಬಂದು ಸುಮಾರು 25,000-30,000 ಸಾವಿರ ಪ್ಯಾಕೆಟ್ ಎಳ್ಳು ಬೆಲ್ಲ ಕೊಬ್ಬು ಎಲ್ಲ ವಿತರಣೆ ಮಾಡ್ತೀವಿ. ಇದು ಸನ್ಮಾನ್ಯ ಜನಪ್ರಿಯ ಮಂತ್ರಿಗಳಾದಂಥ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರ ಸಾರಥ್ಯದಲ್ಲಿ ಮತ್ತು ಸೌಮ್ಯಾರೆಡ್ಡಿ KPCC ಅಧ್ಯಕ್ಷರು ಅವರ ಸಹಕಾರದಿಂದ ಇವತ್ತು ನಮ್ಮ ಬಾಂಧವ ಸಂಸ್ಥೆ ನಮ್ಮ ಎಲ್ಲ ಸ್ನೇಹಿತರು ಸೇರಿ ನಾವು ಇದನ್ನು ವಿಶೇಷವಾಗಿ ನಾವು ಈ ಪೊಂಗಲ್ ಹಬ್ಬವನ್ನು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ನೋಡಿ, ಸಾವಿರಾರು ಜನ ಬಂದು ಇವತ್ತು ಬೆಳಗ್ಗೆ LSC ಕಾಲೋನಿ ಉದ್ಯಾನವನದಲ್ಲಿ ಈ ಕಬ್ಬು ಎಳ್ಳು ಬೆಲ್ಲ ಹಂಚಿದ್ದೀವಿ. ಇವತ್ತು ನಮ್ಮ ಬಲಮುರಿ ಗಣೇಶನ ದೇವಸ್ಥಾನ ತಿಲಕ್ ನಗರದಲ್ಲಿ ಇವತ್ತು ವಿಶೇಷವಾಗಿ ನೀವೇ ನೋಡ್ತಾ ಇದ್ದೀರಾ, ಸಾವಿರಾರು ಜನ ಇವತ್ತು ಎಳ್ಳು ಬೆಲ್ಲು ಕಬ್ಬ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಸಮಸ್ತ ನಾಗರಿಕರು ಕೂಡ ಎಳ್ಳು ಬೆಲ್ಲ ಸಿಹಿ ತಿಂದು ಎಲ್ಲ 2 ಸಿಹಿ ಮಾತಾಡಿ ಕಹಿನ ಮರೆತು ನಾವು ವಿಶೇಷವಾಗಿ ನಾವೆಲ್ಲರೂ ಕೂಡ ಒಂದು ಈ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಣ. ನಮಗೆ ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಒಳ್ಳೆಯದಾಗಲಿ, ಆರೋಗ್ಯ, ಭಾಗ್ಯ, ಐಶ್ವರ್ಯ, ಶಾಂತಿ, ನೆಮ್ಮದಿ ಎಲ್ಲ ಸಿಕ್ಕಲಿ ಸಮಸ್ತ ನಾಗರಿಕರಿಗೆ ಅಂತೇಳಿ ನಾನು ವಿನಂತಿ ಮಾಡ್ತೇನೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.